ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೆ ಈ ಒಂದು ಚೌದಾಪುರ ಹಿರೇಮಠ ಬ್ರಹ್ಮಪುರ ಶ್ರೀಮಠದ ವತಿಯಿಂದ ಎಲ್ಲರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶತಾಯುಷಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರ 44ನೇ ಪುಣ್ಯ ಸ್ಮರಣೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಶಿವಾಚಾರ್ಯ ಪುಣ್ಯ ಸ್ಮರಣೆಯನ್ನು ದಿನಾಂಕ 17/1/2026ರಿಂದ ದಿನಾಂಕ 27/2026ರವರೆಗೆ ಪ್ರತಿದಿನ 7 ಗಂಟೆಗೆ ವರದಾನಿ ಗುಡ್ಡಾಪುರ ದಾನಮ್ಮ ದೇವಿಯ ಮಹಾಪುರಾಣವನ್ನು ಈಗೊಂದು ಎಲ್ಲ ನಮ್ಮ ಶ್ರೀಮಠದ ಸದ್ಭಕ್ತಾದಿಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ದಿನಾಂಕ 25/1/2026ರಂದು ಅಯ್ಯಾಚಾರ ಹಾಗೂ ಲಿಂಗ ದೀಕ್ಷೆ ಕಾರ್ಯಕ್ರಮ ನಡೆಯುತ್ತೆ. ಅದೇ ದಿವಸ ದಿನಾಂಕ 25/1/2026ರಂದು ಬೆಳಗ್ಗೆ 11 ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯಿಂದ ನಮ್ಮ ಎಲ್ಲ ಬ್ರಹ್ಮಪುರದ ನಾಗರಿಕರಿಗೆ ವಿಶೇಷವಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ 28ನೇ ತಾರೀಕು ಈ ಒಂದು 17ನೇ ತಾರೀಕು ಉದ್ಘಾಟನೆ ಸಮಾರಂಭಕ್ಕೆ ಈ ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೇತೃತ್ವ ವಹಿಸಿದರು. ಅದೇ ರೀತಿ ಪೂಜ್ಯ ದೊಡ್ಡಪ್ಪ 9ನೇ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಲಿದ್ದಾರೆ. ಅದೇ ರೀತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯ ಅಭಿವೃದ್ಧಿ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಈ ಒಂದು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ. ಅದೇ ರೀತಿ ಈ ಒಂದು ಗೌರವ ಉಪಸ್ಥಿತಿಯನ್ನು ಶ್ರೀಮತಿ ವರ್ಷಾ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಕಲಬುರಗಿ ಮಹಾನಗರ ಪಾಲಿಕೆ ಅವರು ಕೂಡ ಒಂದು ಗೌರವ ಉಪಸ್ಥಿತರಿರ್ತಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಕೆ ಉಪಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಅವರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತದೆ. ಅನೇಕ ಸಮಾಜದ ಗಣ್ಯರು ಹಾಗೂ ನಾಡಿನ ಹರಗುರ ಚರುಮೂರ್ತಿಗಳು ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ 12 ದಿವಸ ಈ ಪುರಾಣ ಕಾರ್ಯಕ್ರಮವನ್ನು ಜರುಗಲಿದೆ. 27ನೇ ತಾರೀಕು ವಿಶೇಷವಾಗಿ ಪುರಾಣ ಮಹಾಮಂಗಲ ಕಾರ್ಯಕ್ರಮವನ್ನು ಜರುಗಲಿದೆ. ಆ ಕಾರ್ಯಕ್ರಮದ ನೇತೃತ್ವವನ್ನು ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜ ಮಹಾಸ್ವಾಮಿಗಳು ನವಕಲ್ಯಾಣ ಮಠ ಜಿಡ್ಗ ಮುಗುಳುಕೋಡು ಅವರು ಕೂಡ ಇದನ್ನು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಹಿರಿಯರಾದಂಥ ಶಟಸ್ಥಲ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯರು ಚಿಕ್ಕವೀರೇಶ್ವರ ಮಠ ಶ್ರೀನಿವಾಸ ರಳಗಿ ಅವರು ಕೂಡ ಒಂದು ನೇತೃತ್ವ ವಹಿಸ್ತಾ ಇದ್ದಾರೆ. ಅದೇ ರೀತಿ ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯರು ಹಿರೇಮಠ ದೇವಾಪುರ ಮತ್ತು ಸ್ಟೇಷನ್ ಬಬಲಾದ್ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮುತ್ಯಾರ ಬಬಲಾದ್ ಯಳಸಂಗಿ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಮಾರೋಪದ ಸಮಾರಂಭದ ಪೂಜ್ಯ ಡಾಕ್ಟರ್ ದಾಕ್ಷಾಣಿ ತಾಯಿಯವರು ಕುಲಾಧಿಪತಿಗಳು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಕೂಡ ಆಗಮಿಸ್ತಾರೆ. ಅದೇ ರೀತಿ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಈ ಒಂದು ಸಮಾರೋಪ ಸಮಾರಂಭದಲ್ಲಿ, ಅದೇ ರೀತಿ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರು ಮಾಜಿ ಶಾಸಕರು, ಅನೇಕ ನಾಡಿನ ಗಣ್ಯರು ಮತ್ತು ವಿವಿಧ ಮಠಾಧೀಶರು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ನೀವೆಲ್ಲ ನೆನಪಿಸ್ಬೋದು, ಹೋದ ವರ್ಷ ನಾವು ಈ ಶ್ರೀಮಠದ ತೆಳಗೆ ಶಾಂತಿವೀರ ಶಿವಾಚಾರ್ಯ 43ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತ್ತು. 11,000 ಸುಮಂಗಲಿಯರು ಉಡಿ ತುಂಬುವ ಕಾರ್ಯಕ್ರಮ, ಶಿಲಾಮಂಟಪ ಹಾಗೂ ಶಿಲಾ ಕರ್ತೃ ಗದ್ದಿಗೆಯನ್ನು ಉದ್ಘಾಟನೆಗೊಳಿಸಲಾಯಿತು. ಅದೇ ರೀತಿ ಈ ವರ್ಷ ನಾವು ಸುವರ್ಣ ಸಂಭ್ರಮ ಅಂತ ಒಂದು ವೈವಾಹಿಕ ಜೀವನದ 50 ವಸಂತಗಳ ಪೂರೈಸಿದಂಥ 51 ದಂಪತಿಗಳಿಗೆ ವಿಶೇಷವಾಗಿ ಶ್ರೀಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ನಾವು ನೋಡ್ತಿರ್ಬೋದು, ಈ ಒಂದು ಆಧುನಿಕ ಯುಗದಲ್ಲಿ ಎಲ್ಲ ನಮ್ಮ ವಿವಾಹಿತ ಯುವಕರಿರ್ಬೋದು, ಯುವತಿಯರಿರ್ಬೋದು, ನಾವು 1 ವರ್ಷ 2 ವರ್ಷದಲ್ಲಿ ಡೈವರ್ಸ್ ಅಂತ ಕೇಸುಗಳು ಅಂಥ ಒಂದು ಮಾದರಿ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಈ ಎಲ್ಲ ನೇತೃತ್ವವನ್ನು ಶ್ರೀಮಠದ ದಾಸೋಹ ಮೂರ್ತಿಗಳು, ಶಿಕ್ಷಣ ಪ್ರೇಮಿಗಳಂಥ ಶಟಸ್ಥಲ ಬ್ರಹ್ಮ ರಾಜಶೇಖರ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆಯುತ್ತದೆ. ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬ್ರಹ್ಮಪುರ ಹಾಗೂ ಶಾಬಜಾರ್ ಸದ್ಭಕ್ತಾದಿಗಳು ಪೂರ್ಣಗೊಳಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿ. ಯಾವ ರಾಜ್ಯದಿಂದ ಈ ಕಾರ್ಯಕ್ರಮ ಬೇರೆ ಹಿರೇಮಠ ಅಂದರೆ ಈ ಕಲಬುರಗಿ ನಗರದ 14 ಪುರಿಗಳಂತ ಹಿರೇಮಠ, ಬ್ರಹ್ಮಪುರ ಇರ್ಬೋದು, ಹೀರಾಪುರ ಇರ್ಬೋದು, ಅಲ್ಲಿಂದ ಭಕ್ತಂಪುರ ಇರ್ಬೋದು, ಸುಲ್ತಾನ್ಪುರ, ಈ ಒಂದು ಕಲಬುರಗಿ ನಗರಕ್ಕೆ ಮೊದಲ ಹಿರೇಮಠ ಅಂದರೆ ಚೌದಾಪುರ ಹಿರೇಮಠ. ಎಲ್ಲ ನಗರದ ಎಲ್ಲ ಸದ್ಭಕ್ತಾದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು ಅಂದರೆ ನಗರದ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸದ್ಭಕ್ತಿಗಳು ಶಾಂತಿವೀರ ಶಿವಾಚಾರ್ಯರ ಕರ್ತೃಗತಿಗೆ ಹಣೆ ಮಾಡಿದು ತಾವೆಲ್ಲ ಪುನೀತರಾಗಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ತಮ್ಮ ಹೆಸರು? ಶರಣಗೌಡ ಪಾಟೀಲ್, ಬ್ರಹ್ಮಪುರ.